ಯತ್ನಾಳ್ರನ್ನ ಇದೇ ಮೊದಲ ಬಾರಿಗೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ತಾ ಇರೋದಲ್ಲ, ಇದು ಮೂರನೇ ಬಾರಿಗೆ ಹ್ಯಾಟ್ರಿಕ್ ಉಚ್ಚಾಟನೆ. ಇದು ಮೂರನೇ ಬಾರಿಗೆ ಇದು ಉಚ್ಚಾಟನೆ ಆಗ್ತಿರೋದು ಯತ್ನಾಳ್ರು. ಈ ಮೊದಲು ಕೂಡ ಉಚ್ಚಾಟನೆ ಆಗಿದ್ದರು. 2009, 2015ರಲ್ಲೂ ಕೂಡ ಉಚ್ಚಾಟನೆ ಆಗಿದ್ದಂಥ ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರು. ಹಿಂದೆ ಏನಾಗಿತ್ತು ಅಂತ ನೋಡಿದ್ರೆ ಉಚ್ಚಾಟನೆ ನಂಬರ್ 1 2009ರಲ್ಲಿ ಮೊದಲ ಬಾರಿಗೆ ಯತ್ನಾಳ್ರ ಉಚ್ಚಾಟನೆ ಆಗಿರುತ್ತೆ. ಆಗ BSY ಕಾರಣಕ್ಕೇ ಉಚ್ಚಾಟನೆ ಆಗಿದ್ದಂಥವ್ರು ಯತ್ನಾಳ್ರು. ಸಿಎಂ ಯಡಿಯೂರಪ್ಪ ಕಾರ್ಯವೈಖರಿಯ ವಿರುದ್ಧವಾಗಿ ಬಹಿರಂಗವಾಗಿ ಟೀಕೆ ಮಾಡ್ಕೊಂಡು ತಿರುಗಾಡ್ತಾ ಇದ್ದರು ಇವರು. 2009ರ ಮೇ ತಿಂಗಳಲ್ಲಿ ಬಿಜೆಪಿಯಿಂದ ಉಚ್ಚಾಟಿಸಿ ಆದೇಶ ಬಂತು. ಉಚ್ಚಾಟನೆ ನಂತರ 2010ರ ಜನವರಿಯಲ್ಲಿ ಯತ್ನಾಳ್ ಏನು ಮಾಡ್ತಾರೆ, JDSಗೆ ಸೇರಿಕೊಳ್ತಾರೆ. 2013 ಅಕ್ಟೋಬರಲ್ಲಿ ವಿಜಯಪುರ ನಗರದಿಂದ JDSಯಿಂದ ಸ್ಪರ್ಧೆ ಮಾಡಿ ಸೋಲುಂಡು JDS ಪಕ್ಷದಿಂದ ಆಚೆ ಬರ್ತಾರೆ ಯತ್ನಾಳ್ರು. ಇದಾದ ಒಂದು ತಿಂಗಳಾದ ಮೇಲೆ ಉನ್ನತ ನಾಯಕರ ಸಮ್ಮುಖದಲ್ಲಿ ಮತ್ತೆ ಬಿಜೆಪಿಗೆ ಸೇರಿಕೊಳ್ತಾರೆ. ಮಾಜಿ CM ಶೆಟ್ಟರ್, ಆಗಿನ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ನೇತೃತ್ವ ವಹಿಸಿರ್ತಾರೆ. ಆದರೆ 2 ವರ್ಷದಲ್ಲಿ ಅಂದರೆ 2015ರಲ್ಲಿ ಮತ್ತೆ ಉಚ್ಚಾಟನೆ ಆದರು ಯತ್ನಾಳ್ರು. ಮತ್ತೆ 2018ರಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಯತ್ನಾಳ್ರು. 2018ರಲ್ಲಿ ಯಡಿಯೂರಪ್ಪ ಅವರೇ ಪಕ್ಷಕ್ಕೆ ಕರೆಸ್ಕೊಳ್ತಾರೆ ಅವ್ರನ್ನ. ಇದೆಲ್ಲ ಬಿಟ್ಬಿಟ್ಟು ಬಾಪ ಅಂಥೇಳಿ ಉಚ್ಚಾಟನೆ 2. ಆಗ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ತಿಗೆ ಚುನಾವಣೆ ಕಾಲ ಇರುತ್ತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಯತ್ನಾಳ್ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಪಕ್ಷ ಸೂಚನೆ ಕೊಟ್ಟರು ನಾಮಪತ್ರವನ್ನು ಹಿಂದಕ್ಕೆ ಪಡೆಯಲ್ಲ ಯತ್ನಾಳ್ರು. ಕೊನೆಗೆ ಡಿಸೆಂಬರ್ 12, 2015ರಂದು ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಇವರು. ಅವತ್ತು BJPಯಿಂದ GS ನ್ಯಾಮಗೌಡ ನಾಮಪತ್ರವನ್ನು ಹಾಕಿರ್ತಾರೆ. 2ನೇ ಅಭ್ಯರ್ಥಿಯಾಗಿ ಟಿಕೆಟ್ ಬಯಸಿದ್ದು ಯತ್ನಾಳ್ರು. ಇದೀಗ ಮತ್ತೆ BSY ಕುಟುಂಬವನ್ನು ಟೀಕಿಸಿ 3ನೇ ಬಾರಿಗೆ ಯತ್ನಾಳ್ರು ಉಚ್ಚಾಟನೆ ಆಗ್ತಾ ಇದ್ದಾರೆ.